ನಮಸ್ಕಾರ. ನಾನು ಡಾಕ್ಟರ್ ಸ್ನೇಹಾ ಪಂಡಿತ್, ಆಯುರ್ವೇದಿಕ್ ತಜ್ಞೆ ಹಾಗೂ ನಾಡಿ ವೈದ್ಯೆ. ಇವತ್ತು ನಾವು ನಿಮಗೆ ತೋರಿಸೋಣ ಅಂತ ತಂದಿರೋ ಒಂದು ರೆಸಿಪಿ ಏನಪ್ಪ ಅಂದರೆ, ಇದು ಮಲೆನಾಡು ಕಡೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇಲ್ಲೆಲ್ಲ ದಿನನಿತ್ಯವಾಗಿ ಇದನ್ನು ಮಾಡುವಂಥ ಒಂದು ಅಡುಗೆ. ಅದು ಆ ಕಡೆಯದು ತುಂಬ ಫೇಮಸ್. ಇದು ಏನಿದು ಅಂದರೆ ತಂಬುಳಿ. ಅಯ್ಯೋ ಇದೇನಪ್ಪ ಹೊಟ್ಟೆನೇ ಹಸಿತಾ ಇಲ್ಲ, ಇವತ್ತು ಬಾಯೇ ರುಚಿ ಇಲ್ಲ ಅನ್ನೋರಿಗೆ ಇಲ್ಲಿದೆ ಒಂದು ಸುಲಭವಾದ ಒಂದು ಅಡುಗೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮುಖ್ಯವಾಗಿ ಇವತ್ತು ನಾವು ತಗೊಂಡು ಬಂದಿದ್ದೀವಿ ಮಾವಿನ ಶುಂಠಿ ಅಥವಾ ಮಾಂಗಾಯಿ ಶುಂಠಿ ಅಂತ ಕರೀತಾರೆ. ಇದನ್ನು ಸಾಮಾನ್ಯ ಉಪ್ಪಿನಕಾಯಿ ಹಾಕೋರಿಗೆ ಇದರ ಪರಿಚಯ ಇರುತ್ತೆ, ಇನ್ನು ಉಪ್ಪಿನಕಾಯಿಗೆ ಬಳಸ್ತಾರೆ. ಈ ಶುಂಠಿ ಮಾತ್ರ ಸದಾ ಸಿಗಲ್ಲ, ಅದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಸಿಗೋ ಸೀಸನ್ನಲ್ಲಿ ಇದು ನಿಮಗೆ ಸಿಗತ್ತೆ. ಇವಾಗ ಅದರ ಸೀಸನ್ ನಡೀತಿದೆ, ಸೊ ಇದು ಸುಲಭವಾಗಿ ನಿಮಗೆ ಮಾರ್ಕೆಟ್ಗಳಲ್ಲಿ ಸಿಗತ್ತೆ. ಹಸಿರು ಮೆಣಸಿನ್ಕಾಯಿ ಬೇಕಾಗತ್ತೆ. ಇಲ್ಲಿ ನಾವು ತಗೊಂಡಿದ್ದೀವಿ ಜೀರಿಗೆ ಮತ್ತು ಮೆಣಸು, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಮೊಸರು, ತೆಂಗಿನಕಾಯಿ ತುರಿ, ಸ್ವಲ್ಪ. ಮೊದಲಿಗೆ ಈ ಮಾವಿನ ಶುಂಠಿನ ನಾವು ಚೆನ್ನಾಗಿ ತೊಳ್ಕೊಂಡು ಇದನ್ನು ನಾವು ಇವಾಗ ಸಿಪ್ಪೆನ ತೆಕ್ಕೊಳ್ಳೋಣ. ಮಾವಿನಕಾಯಿ ಶುಂಠಿ ಅಥವಾ ಮಾವಿನ ಶುಂಠಿ ಇದು ನೋಡೋಕ್ಕೆ ನಿಮಗೆ ಶುಂಠಿ ಥರನೇ ಇರುತ್ತೆ, ಬಟ್ ಏನಂದರೆ ನಿಮಗೆ ಇಲ್ಲಿ ಸಿಪ್ಪೆ ಸುಲಿತಾನೆ ಗೊತ್ತಾಗತ್ತೆ ಮಾವಿನಕಾಯಿ ಘಮ್ ಅಂತ ಬರ್ತಿರತ್ತೆ. ಅದಕ್ಕೆ ಇದು ಹೆಸರು ಮಾವಿನ ಶುಂಠಿ ಅಂತ. ಆಲ್ರೆಡಿ ಚೆನ್ನಾಗಿ ನಾವು ಇದನ್ನು ತೊಳ್ಕೊಂಡಿದ್ದೀವಿ, ಈ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಇದೆಲ್ಲ ನಾವು ಇವಾಗ ಒಂದೊಂದಾಗೆ ಈ ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಇದನ್ನು ಹೋಳುಗಳನ್ನಾಗಿ ಮಾಡಿ, ಅದ್ರ ಜೊತೆಗೆ ನಿಮಗೆ ಖಾರಕ್ಕೆ ತಕ್ಕನಾಗೆ ಹಸಿರು ಮೆಣಸಿನ್ಕಾಯಿನ ತಗೊಳ್ಳಿ. ಇದ್ರ ಜೊತೆಗೆ ನಾವು ಜೀರಿಗೆ ಮೆಣಸನ್ನು ಹಸಿನೇ ತಗೊಂಡಿದ್ದೀವಿ, ಇದನ್ನು ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಯಾಕೆ ಅಂದರೆ ಶುಂಠಿ ಆಲ್ರೆಡಿ ಸ್ವಲ್ಪ ಹೀಟ್ ಅಂಶ ಜಾಸ್ತಿ, ಅಂದರೆ ಹೀಟ್ ಮಾಡುತ್ತೆ, ಉಷ್ಣಾಂಶ ಜಾಸ್ತಿ ಅದು. ಹಾಗಾಗಿ ಮೆಣಸು ಮತ್ತು ಜೀರಿಗೆ ಹಾಗೆ ತಗೊಳ್ಳಿ, ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮೊಸರು ಹಾಕೋತಾ ಇದ್ದೀನಿ, ತೆಂಗಿನಕಾಯಿ, ಇದನ್ನೆಲ್ಲ ನಾವು ಇವಾಗ ರುಬ್ಕೊಳ್ಳೋಣ. ಇವಾಗ ಇದನ್ನು ನಾವು ರುಬ್ಬಿದ್ದೀವಿ, ಇದನ್ನು ಈ ಥರ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಡಿ, ಅದು ನೀವು ಮೊಸರು ತೊಗೊಂಡಿದ್ದೀರಾ ಮಜ್ಜಿಗೆ ತೊಗೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಕಷ್ಟು ಇಲ್ಲೇ ಉಳ್ಕೊಂಡಿದ್ದಾಗ ನಾನು ಚೂರು ನೀರನ್ನ ನೀವು ಸೇರಿಸಿ ಹೀಗೆ ಅದಕ್ಕೆ ಹಾಕೊಳ್ಳಿ. ಇದು ನಾ ಮೊದಲೇ ಹೇಳ್ದಂಗೆ ಹೊಟ್ಟೆನೇ ಹಸಿತಿಲ್ಲ, ಇವತ್ತೇನು ಊಟನೇ ಮಾಡೋದು ಬೇಡ ಅನ್ನೋರು ಈ ಥರ ಒಂದು ತಂಬುಳಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ತಗೋಬೋದು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ತಿಂದ್ವಿ, ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಯಾಕೋ ಊಟನೇ ಸೇರ್ತಿಲ್ಲ, ಏನೂ ತಿನ್ನಬೇಕು ಅನ್ನಿಸ್ತಿಲ್ಲ, ಯಾಕೋ ತುಂಬ ಬ್ಲೋಟೆಡ್ ಅನ್ನಿಸ್ತಿದೆ ಅಂದವರು ಈ ಥರ ಒಂದು ತಂಬುಳಿನ ಮಾಡ್ಕೊತೀನಿ. ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಮೇಲೆ ಬಿಡಿಸ್ಕೊಡಿ. ಯಾಕೋ ಉರಿ ಬರ್ತಿದೆ, ಗಂಟ್ಲೆಲ್ಲ ಸೇರ್ತಿಲ್ಲ, ಊಟ ಏನೂ ಬೇಡ ಅನ್ನೋರು, ಅಸಿಡಿಟಿ ಇರೋರು ಇದನ್ನು ಆಗಿಂದಾಗೆ ನೀವು ಮಾಡ್ಕೋಬೋದು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಇದಕ್ಕೊಂದು ಬಿಸಿ ಬಿಸಿ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ನಾವಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀವಿ. ಅಭ್ಯಾಸ ಇರೋರು ಕೊಬ್ಬರಿ ಎಣ್ಣೆ ಬಳಕೆ ಮಾಡಿ, ಇಲ್ಲಾಂದರೆ ನೀವು ರೆಗ್ಯುಲರ್ ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆ ತೊಗೋಬೋದು. ಇದಕ್ಕೆ ಒಂಚೂರು ಸಾಸಿವೆ ಮತ್ತು ಇಂಗು ಹಾಕೊಂಡಿದ್ದೀವಿ. ಇವಾಗ ಒಂದು ಬಿಸಿ ಬಿಸಿ ಒಗ್ಗರಣೆನ ಇದಕ್ಕೆ ಹಾಕೋಣ. ಆದಷ್ಟು ಈ ಥರ ಕಬ್ಬಿಣದ ಒಂದು ಬಾಣಲೆಯಲ್ಲಿ ಒಗ್ಗರಣೆನ ಹಾಕಿ, ಕಬ್ಬಿಣ ಅಂಶ ಆದಷ್ಟು ಆಹಾರಕ್ಕೆ ಆಗಿಂದಾಗೆ ಹೋಗ್ತಾ ಇರುತ್ತೆ. ಇದನ್ನು ಚೆನ್ನಾಗಿ ಹೀಗೆ ಕೂಡಿಸಿ ತಂಬುಳಿ ಇವಾಗ ರೆಡಿಯಾಗಿದೆ. ಮಲೆನಾಡು ಕಡೆ, ಉಡುಪಿ ಕಡೆ, ಉತ್ತರ ಕನ್ನಡದ ಕಡೆ ಎಲ್ಲ ಹೋದಾಗ ಮೊದಲನೇ ಅನ್ನಕ್ಕೆ ಫಸ್ಟು ಅವರು ಬಡಿಸೋದೇ ತಂಬುಳಿನ. ಯಾಕೆ ಅಂದರೆ ಇದು ಅಪಟೈಸರ್, ಜೀರ್ಣಕಾರಿ. ಸೊ ಮೊದಲನೇ ಅನ್ನಕ್ಕೆ ಒಂಚೂರು ಬಿಸಿ ಬಿಸಿ ಅನ್ನ, ಒಂಚೂರು ತುಪ್ಪ, ತಂಬುಳಿ ಹಾಕ್ಕೊಂಡು ಊಟ ಮಾಡಿ. ಐ ಆಮ್ ಶ್ಯೂರ್ ನಿಮಗೆಲ್ಲ ಇದು ತುಂಬಾ ಇಷ್ಟ ಆಗತ್ತೆ ಅಂತ. ಈ ಥರ ಆರೋಗ್ಯಕರ ರುಚಿಕರ ಅಡುಗೆಗಳು ನೀವು ಟ್ರೈ ಮಾಡ್ತಾ ಇರಿ. ಆಗಿಂದಾಗೆ ನಾವು ಇದನ್ನು ತೋರಿಸ್ತಾನೆ ಇರ್ತೀವಿ. ಯಾವ್ದು ಇಷ್ಟ ಆಯಿತು ಏನು ನಮಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಆರೋಗ್ಯಕರ ರುಚಿಕರ ಅಡುಗೆಗಳೊಂದಿಗೆ ನಾವು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ.
ಅಲ್ಲಿವರೆಗೂ ನಮಸ್ಕಾರ.